ಪಿಡುಗಿಗೆ ಬೇಸತ್ತ ಮಹಿಳೆಯರು ಅಕ್ರಮ ಮದ್ಯ ಮಾರಾಟ ತಡೆಯುವಂತೆ ಆಗ್ರಹಿಸಿ ಯಲಬುರ್ಗಾ ತಾಲೂಕಿನ ತುಂಬುಗುದ್ದಿ ಗ್ರಾಮದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ತುಂಬುಗುದ್ದಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ತಾಂಡವವಾಡುತ್ತಿದೆ. ಇದರಿಂದ ಗಂಡಸರು ಕುಡಿತಕ್ಕೆ ದಾಸರಾಗಿದ್ದಾರೆ. ಸಂಸಾರಗಳು ಕೂಡ ಬೀದಿಗೆ ಬಂದಿವೆ ಎಂದು ಗ್ರಾಮಸ್ಥರು ದೂರನ್ನ ಕೊಟ್ಟಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಗ್ರಾಮದ ಮಹಿಳೆಯರು ಮತ್ತು ಸಂಜೀವಿನಿ ಮಹಿಳಾ ಒಕ್ಕೂಟದ ಸದಸ್ಯರು ಗ್ರಾಮ ಪಂಚಾಯಿತಿ ಕಚೇರಿಯ ಮುಂಭಾಗಕ್ಕೆ ಒಗ್ಗೂಡಿ ಪ್ರತಿಭಟನೆಯನ್ನ ನಡೆಸಿದರು. ಈಗಾಗಲೇ ಗ್ರಾಮದಲ್ಲಿ 6ಕ್ಕೂ ಹೆಚ್ಚು ಯುವಕರು ಈ ದುಶ್ಚಟಕ್ಕೆ ಬಲಿಯಾಗಿದ್ದಾರೆ. ಕೂಡಲೇ ಸರಾಯಿ ಮಾರಾಟ ನಿಲ್ಲಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸುತ್ತಿದ್ದಾರೆ. ನಮ್ಮ ಊರು ಸರಾಯಿ ಮುಕ್ತವಾಗಬೇಕು ಅಂತ ಸಂಜೀವಿನಿ ಮಹಿಳಾ ಒಕ್ಕೂಟದವರು ಕೂಡ ಉಳಿದ ಮಹಿಳೆಯರು ಒತ್ತಾಯಿಸುತ್ತಿದ್ದಾರೆ. ಗಂಡಸರು ದುಡಿಯುವುದನ್ನು ಬಿಟ್ಟು ಹೆಂಡತಿಯರು ದುಡಿದ ಹಣ, ಮನೆಯಲ್ಲಿನ ಅಕ್ಕಿ, ಬೇಳೆ, ಬಂಗಾರ ಅಂತ ಎಲ್ಲಾ ಮದ್ಯಕ್ಕೆ ಹಾಳು ಮಾಡ್ತಿದ್ದಾರೆ. ಸಮಸ್ತ ತಾಯಂದಿರ ಪರವಾಗಿ, ಸಾರ್ವಜನಿಕರ ಪರವಾಗಿ, ಯುವ ಮಿತ್ರರ ಪರವಾಗಿ ಹಾಗೂ ಗುರು ಹಿರಿಯರ ಪರವಾಗಿ ಇವತ್ತು ಮಾನ್ಯ ಜಿಲ್ಲಾ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ತಾಲೂಕಾ ತಹಸೀಲ್ದಾರರಿಗೆ ಹಾಗೂ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಈ 4 ಇಲಾಖೆಗಳಿಗೆ ಈ ಒಂದು ತಮ್ಮೆಲ್ಲರ ಮಾಡುವ ಕುರಿತು ಮಾನ್ಯರೇ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತುಂಬುಗುದ್ದಿ ಗ್ರಾಮದ ಸಮಸ್ತ ಸಾರ್ವಜನಿಕರು ಹಾಗೂ ಮಹಿಳೆಯರು ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ತುಂಬುಗುದ್ದಿ ಗ್ರಾಮದಲ್ಲಿ ಮದ್ಯಮುಕ್ತ ಅಕ್ರಮ ಮದ್ಯಮುಕ್ತ ಹೋರಾಟವನ್ನ ಸುಮಾರು 20 ವರ್ಷಗಳಿಂದ ನಡೀತಾ ಇದೆ. ಗ್ರಾಮದಲ್ಲಿ ಸಮಯ ಬೆಳಗಿನ ಜಾವ 4 ಗಂಟೆಯಿಂದಲೇ ಮಧ್ಯರಾತ್ರಿ 2 ಗಂಟೆಯವರೆಗೂ ರಾಜಾರೋಷವಾಗಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದು, ಎಲ್ಲ ಸಮಯದಲ್ಲಿ ಸಿಗುವ ಈ ಅಕ್ರಮ ಮದ್ಯ ಸೇವಿಸಿ ನಮ್ಮ ಗ್ರಾಮದಲ್ಲಿ ಸುಮಾರು ಇವರು ಮರಣ ಹೊಂದಿದ್ದಾರೆ.